ನಿತ್ಯಾನಂದನ ಜಾಗವನ್ನೇ ಕಸಿಯೋದಕ್ಕೆ ಈಗ ಇನ್ನೊಬ್ರು ಕಾಯ್ತಾ ಕೂತಿದ್ದಾರೆ. Why does a motorcycle weigh 100 kilos and a car weigh 3000? ಈಚೆಯಿಂದ ಆಲೂ ಹಾಕೋದು, ಆಚೆಯಿಂದ ಚಿನ್ನ ತೆಗೆಯೋದು. इस साइड से आलू घुसेगा, उस साइड से सोना निकलेगा. ಈ ಫೋರ್ಡ್, ಮರ್ಸಿಡೀಸ್ ಮತ್ತೆ ಹೋಂಡಾ ಕಂಪನಿಯ ಹೆಸರು ಕೇಳಿದೀರಾ? ಇದನ್ನೆಲ್ಲ ಯಾರು ತಯಾರು ಮಾಡೋದು ಗೊತ್ತಾ? ಮೆಕ್ಯಾನಿಕ್. ಬೈಕ್ ಅಲ್ಲಿ ಇಂಜಿನ್ ಸಪರೇಟ್ ಆಗಿರುತ್ತೆ ಅಂತ. ಅದೇನು ಬೈಕಿಂದ ಹೊರಗಡೆ ಇರುತ್ತಾ ಅಥವಾ ಬ್ಯಾಗ್ ನಲ್ಲಿ ಹಾಕೊಂಡು ಏನಾದ್ರೂ ಹೋಗ್ಬೇಕಾ? But in a motorcycle, when you have an impact, the engine is separated from you, so the engine doesn't hurt you. ಈಗ್ಲೇ ಈ ರೀತಿ ಮಾತನಾಡ್ತಿದ್ದಾರೆ. ಮುಂದೊಂದ್ ದಿನ ನಮ್ಮ ದೇಶದ ಪ್ರಧಾನಿ ಆದ್ರೆ ಆಗ ನಮ್ಮ ದೇಶದ ಪರಿಸ್ಥಿತಿ ಹೇಗಿರುತ್ತೋ ಏನೋ. ನಮಸ್ಕಾರ. ಸ್ವಾಮಿ ನಿತ್ಯಾನಂದನ್ ಹೆಸರು ಕೇಳಿರ್ಬೇಕಲ್ವಾ ನೀವು? ಅವನೀಗ ಕೈಲಾಸದಲ್ಲಿರುವಂತಹ ಪುಣ್ಯಾತ್ಮ, ಇಂಟರ್ನ್ಯಾಷನಲ್ ಲೆವೆಲ್ ಕಾಮಿಡಿಯನ್ ಆಗ್ಬಿಟ್ಟಿದ್ದಾನೆ. ಈ ನಿತ್ಯಾನಂದನಿಗೆ ಈಗ ಕಾಂಪಿಟೇಷನ್ ಕೊಡೋದಕ್ಕೆ ಇನ್ನೊಬ್ರು ಇದ್ದಾರೆ. ನಿತ್ಯಾನಂದನ ಜಾಗವನ್ನೇ ಕಸಿಯೋದಕ್ಕೆ ಈಗ ಇನ್ನೊಬ್ರು ಕಾಯ್ತಾ ಕೂತಿದ್ದಾರೆ. ಅವ್ರು ಯಾರು ಅನ್ನೋದನ್ನ ಒಂದ್ಸಲ ನೋಡಿ. Why does a motorcycle weigh 100 kilos and a car weigh 3000? E equal to not mc square. Cannot be mc square. What is mc square? Car carries, to carry one passenger, you need 3000 kilos of metal in a car. If one passenger is driving a car. Resides in this as me, is residing in all of that as me, so that me, through this me, talking to me. But in a motorcycle, when you have an impact, the engine is separated from you, so the engine doesn't hurt you. Chemistry and biology of the physics. Physics and chemistry of biology. Biology, physicality of the chemistry. ರಾಹುಲ್ ಗಾಂಧಿ ಅವರು ಇತ್ತೀಚೆಗೆ ಸ್ವಲ್ಪ ನಿತ್ಯಾನಂದನ ರೀತಿನೇ ಆಗ್ತಾ ಇದ್ದಾರೆ ಅನ್ನುವಂತಹ ಅನುಮಾನ ಮೊದಲಿನಿಂದಲೂ ಇತ್ತು. ಯಾಕಂತ ಹೇಳಿದ್ರೆ ಇವರು ಹೇಳಿರುವಂತಹ ಕೆಲವು ಡೈಲಾಗ್ಗಳನ್ನ ನೋಡಿದ್ರೇನೆ, ಇವರ ಕೆಲವು ಹೇಳಿಕೆಗಳನ್ನ ಕೇಳಿದ್ರೇನೆ ಅದು ಅರ್ಥ ಆಗುತ್ತೆ ಎಲ್ರಿಗೂ. ಈಚೆಯಿಂದ ಆಲೂ ಹಾಕೋದು, ಆಚೆಯಿಂದ ಚಿನ್ನ ತೆಗೆಯೋದು ಅಂತ ಏನೇನೋ ಮಾತನಾಡಿ ಸಿಕ್ಕಾಪಟ್ಟೆ ಟ್ರೋಲ್ಗೆ ಒಳಗಾಗಿದ್ರು ರಾಹುಲ್ ಗಾಂಧಿ. इस साइड से आलू घुसेगा, उस साइड से सोना निकलेगा. ಆಮೇಲೆ ಕಟಾಕಟ್ 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 ಅಂತ ಹೇಳಿ ಮತ್ತೊಮ್ಮೆ ಟ್ರೋಲ್ಗೆ ಒಳಗಾದ್ರು. 1,00,000 रुपया हर महीना कटाकट कटाकट कटाकट. आप सुबह उठेंगी, कहेंगे चलो देखते बैंक अकाउंट में क्या है. ಆಮೇಲೆ ಒಂದ್ಸಲ ಈ ಫೋರ್ಡ್, ಮರ್ಸಿಡೀಸ್ ಮತ್ತೆ ಹೋಂಡಾ ಕಂಪನಿಯ ಹೆಸರು ಕೇಳಿದೀರಾ? ಇದನ್ನೆಲ್ಲ ಯಾರು ತಯಾರು ಮಾಡೋದು ಗೊತ್ತಾ? ಮೆಕ್ಯಾನಿಕ್ಸ್ ಅಂತ ಹೇಳಿ ಧಗ್ಗೆ ಪಾಟಲಿಗೆ ಗುರಿಯಾಗಿದ್ರು ರಾಹುಲ್ ಗಾಂಧಿ. फोर्ड कंपनी का नाम सुना है? मर्सिडीज कंपनी का नाम सुना है? होंडा कंपनी का नाम सुना है? इन 3 कंपनियों को किसने चालू किया, किसने शुरू किया है? कौन था वो? मैकेनिक था. ಕೇವಲ ಇದು 3 ಉದಾಹರಣೆ ಮಾತ್ರ ಅಲ್ಲ. ಎಲ್ಲೆಲ್ಲಿಗೋ ಹೋಗಿ ಏನೇನೋ ಮಾತನಾಡಿ ಸಿಕ್ಕಾಪಟ್ಟೆ ನಗೆ ಪಾಟಲಿಗೆ ಗುರಿಯಾಗಿದ್ರು ರಾಹುಲ್ ಗಾಂಧಿ. ಅದನ್ನೆಲ್ಲ ನೀವು ನೋಡೇ ಇರ್ತೀರ ಬಿಡಿ. ಈ ರೀತಿಯೆಲ್ಲ ಏನೇನೋ ಮಾತನಾಡಿ ಟ್ರೋಲ್ಗೆ ಒಳಗಾಗಿ ಈಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳ ಮುಂದ್ಗಡೆ ಹೋಗಿ ಅವರ ಹತ್ರ ಏನೇನೋ ಇಂಥದ್ದೇ ಪ್ರಶ್ನೆಗಳನ್ನ ಕೇಳಿ ಅವರ ತಲೆ ತಿರುಗೋ ರೀತಿ ಮಾಡಿದ್ದಾರೆ. ಅಷ್ಟಕ್ಕೂ ರಾಹುಲ್ ಗಾಂಧಿ ಅವರು ಏನ್ ಕೇಳಿದ್ರು, ಅಂಥ ಪ್ರಶ್ನೆ ಏನು ಅನ್ನೋದನ್ನ ನೀವು ಒಂದ್ಸಲ ನೋಡಿ. ನಿಮ್ಗೆ ಏನಾದ್ರೂ ಅರ್ಥ ಆಗ್ಬೋದೋ ಏನೋ. Why does a motorcycle weigh 100 kilos and a car weigh 3000? Car carries, to carry one passenger, you need 3000 kilos of metal in a car, if one passenger is driving a car. And a motorcycle has 100 kilos, carries 2 passengers. So why is a motorcycle able to carry 2 passengers with 150 kilos of metal and a car needs 3000? This question is at the center of the transition to electric. So what do you think the answer is? And the answer is, it's the engine. Because it's the engine that kills you on impact. Right? And the motorcycle is light because the engine disappears from you when you have an accident. But in a motorcycle, when you have an impact, the engine is separated from you. So the engine doesn't hurt you. Whereas in a car, when you have an impact, the engine comes into the car. So the entire car is designed to stop the engine from killing you. ನೋಡಿದ್ರಲ್ವಾ ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳಿಗೆ ಇವರು ಏನಂತ ಪ್ರಶ್ನೆ ಕೇಳಿದ್ರು ಅಂತ.
ಮೋಟಾರ್ ಸೈಕಲ್ ಯಾಕೆ 100 kg ಇರುತ್ತೆ, ಕಾರ್ ಯಾಕೆ 3000 kg ಇರುತ್ತೆ ಅನ್ನುವಂಥದ್ದು ಇವರ ಪ್ರಶ್ನೆ. ಕಾರ್ 3000 kg ಇದ್ರೂ ಕೂಡ ಒಬ್ಬನನ್ನೇ ಕರ್ಕೊಂಡು ಹೋಗುತ್ತೆ, ಒಬ್ಬನನ್ನೇ ಕ್ಯಾರಿ ಮಾಡುತ್ತೆ. ಬೈಕ್ 100 kg ಇದ್ರೂ ಕೂಡ ಇಬ್ಬರನ್ನ ಕ್ಯಾರಿ ಮಾಡುತ್ತೆ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ಅದ್ ಯಾವ ಕಾರಲ್ಲಿ ಒಬ್ಬರೇ ಪ್ರಯಾಣ ಮಾಡ್ತಾರೆ? 5 ಜನ ಹೋಗ್ಬೋದು ತಾನೆ ಒಂದು ಕಾರಲ್ಲಿ. ಮತ್ತೆ ಇವರು ಹೇಳ್ತಾರೆ ಬೈಕಲ್ಲಿ ಇಂಜಿನ್ ಸಪರೇಟ್ ಆಗಿರುತ್ತೆ ಅಂತ. ಅದೇನು ಬೈಕಿಂದ ಹೊರಗಡೆ ಇರುತ್ತಾ ಅಥವಾ ಬ್ಯಾಗ್ನಲ್ಲಿ ಹಾಕೊಂಡು ಏನಾದ್ರೂ ಹೋಗ್ಬೇಕಾ? ಬೈಕ್ನಲ್ಲಿ ಇಂಜಿನ್ ಸಪರೇಟ್ ಆಗಿರೋದ್ರಿಂದ ಅದು ಹರ್ಟ್ ಆಗಲ್ಲಂತೆ ಆಕ್ಸಿಡೆಂಟ್ ಆದಾಗೆಲ್ಲ. ಇದು ಯಾವ ರೀತಿ ಲಾಜಿಕ್ ಅಂತಾನೆ ಅರ್ಥ ಆಗ್ತಿಲ್ಲ. ಇವ್ರು ಏನ್ ಹೇಳ್ತಿದ್ದಾರೆ ಅನ್ನೋದು ಇವ್ರಿಗೆ ಅರ್ಥ ಆಗಿದೆಯೋ ಇಲ್ವೋ ಅದೂ ಗೊತ್ತಿಲ್ಲ. ಅಲ್ಲಿ ಮುಂದ್ಗಡೆ ಕೂತಿದ್ದವರ ರಿಯಾಕ್ಷನ್ ಅಂತೂ ಹೇಗಿತ್ತೋ ಏನೋ ಗೊತ್ತೇ ಇಲ್ಲ. ಬೈಕಲ್ಲಿ ಹೋದ್ರೆ ಆಕ್ಸಿಡೆಂಟ್ ಆದಾಗ ಬೈಕಲ್ಲಿ ಇಂಜಿನ್ ಸಪರೇಟ್ ಆಗಿರುತ್ತಂತೆ, ಹಾಗಾಗಿ ಆಕ್ಸಿಡೆಂಟ್ ಆದಾಗ ಹರ್ಟ್ ಆಗಲ್ಲಂತೆ. ಇದು ಏನಂತಾನೆ ಅರ್ಥ ಆಗ್ತಿಲ್ಲ. ಈಗ ಬೈಕಲ್ಲಿ ಹೋದಾಗ ಆಕ್ಸಿಡೆಂಟ್ ಆದ್ರೆ ಅಲ್ಲಿ ಸಾಯುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೋ ಅಥವಾ ಕಾರಲ್ಲಿ ಹೋದಾಗ ಆಕ್ಸಿಡೆಂಟ್ ಆದ್ರೆ ಕಾರ್ನಲ್ಲಿ ಸಾಯುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೋ? ಬೈಕ್ನಲ್ಲಿ ತಾನೇ ಸಾಧ್ಯತೆ ಜಾಸ್ತಿ ಇರೋದು. ಆದ್ರೆ ಇವ್ರು ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ? ಇವರು ಈಗಲೇ ಈ ರೀತಿ ಮಾತನಾಡ್ತಿದ್ದಾರೆ. ಮುಂದೊಂದಿನ ನಮ್ಮ ದೇಶದ ಪ್ರಧಾನಿ ಆದ್ರೆ ಆಗ ನಮ್ಮ ದೇಶದ ಪರಿಸ್ಥಿತಿ ಹೇಗಿರುತ್ತೋ ಏನೋ. ಒಟ್ಟಾರೆಯಾಗಿ ಈಗ ರಾಹುಲ್ ಗಾಂಧಿ ಅವರ ಪ್ಲಾನ್ ಏನಂತ ಹೇಳಿದ್ರೆ ಟ್ರಂಪ್ಗೆ ಇವರು ಕಾಂಪಿಟೇಷನ್ ಕೊಡಬೇಕು ಅನ್ನುವಂಥದ್ದು. ಟ್ರಂಪ್ ಕೂಡ ಇಂಟರ್ನ್ಯಾಷನಲ್ ಲೆವೆಲ್ ಕಾಮಿಡಿ ಅಂತಾನೆ. ಸೊ ಟ್ರಂಪ್ಗೆ ಇಲ್ಲಿ ಮೋದಿ ಯಾವ ರೀತಿಯಲ್ಲೂ ಕಾಂಪಿಟೇಟರ್ ಅಲ್ವೇ ಅಲ್ಲ. ಟ್ರಂಪ್ಗೆ ಯಾರಾದ್ರೂ ಕಾಂಪಿಟೇಟರ್ ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ರಾಹುಲ್ ಗಾಂಧಿ ಮಾತ್ರ. ನಮ್ಮ ದೇಶದಲ್ಲಿ ಹಾಗೆ ವಿದೇಶಗಳಿಗೆಲ್ಲ ಹೋಗಿ ಇಂಥದ್ದೆಲ್ಲ ಪ್ರಶ್ನೆಗಳನ್ನ ಕೇಳುವಂತಹ ರಾಹುಲ್ ಗಾಂಧಿ ಅವರಿಗೆ ತಾನು ಏನ್ ಕೇಳ್ತಿದ್ದೇನೆ ಅನ್ನುವಂಥದ್ದು ಅವರಿಗೆ ಅರ್ಥ ಆಗಿದೆಯೋ ಇಲ್ವೋ ಅನ್ನುವಂಥದ್ದು ಇದುವರೆಗೂ ನಮ್ಗೆ ಅರ್ಥ ಆಗ್ಲಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸ ದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.